ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಬಿರಿಯಾನಿ ಅಂದ್ರೇ ತುಂಬ ಸ್ಪೆಷಲು. ಅದರಲ್ಲಿ ಈ ಬಿರಿಯಾನಿ ಅಂತೂ ಇಷ್ಟಪಡದೇ ಇರೋರಂತೂ ಯಾರೂ ಇಲ್ಲ. ಸಡನ್ನಾಗಿ ಮಾಡ್ಕೋಬೇಕು ಹಾಗೆ ಟೇಸ್ಟಿಯಾಗಿರಬೇಕು ಅಂದ್ಕೊಂಡಾಗ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ಎಗ್ ಬಿರಿಯಾನಿ ಟೇಸ್ಟ್ ನೋಡಿದ ಮೇಲೆ ವಾರದಲ್ಲಿ ಒಂದಿನ ಆದರೂ ಈ ಎಗ್ ಬಿರಿಯಾನಿ ಅಂತೂ ಮಾಡೇ ಮಾಡ್ತೀರ. ಎಗ್ ಬಿರಿಯಾನಿ ಮಾಡೋದು ತುಂಬಾ ಪ್ರಾಸೆಸ್ ಅಂತ ಅಂದ್ಕೊಂಡವರು ಒಂದು ಸಲ ಈ ವಿಡಿಯೋ ನೋಡಿ ನೀವು ತುಂಬಾ ಈಸಿಯಾಗಿ ಮಾಡ್ಕೊಳ್ತೀರ. 2 ದೊಡ್ಡ ಸೈಜು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ, 1 ಟೊಮಾಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಎಣ್ಣೆ, 1 ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು, 5 ಲವಂಗ, 3 ಚಕ್ಕೆ, 2 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಥಿ, 2 ಚಕ್ಕರೆ ಮಗು, ಸ್ವಲ್ಪ ಶಾಜೀರೆ ಇಷ್ಟನ್ನು ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ, 1.5 ಸ್ಪೂನಷ್ಟು MTR ಬಿರಿಯಾನಿ ಪೌಡರ್, 1/4 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಬೇಯಿಸಿಟ್ಕೊಂಡಿರೋ ಮೊಟ್ಟೆ, 1 ಗ್ಲಾಸ್ ಆಗುವಷ್ಟು ಅಕ್ಕಿ. ಅಂದರೆ ನಾನೀಗ ಇಬ್ಬರಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಈಗ ಬಿರಿಯಾನಿ ಮಾಡ್ತೀವಿ ಅಂದಾಗ ಮೊದಲಿಗೆ ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಇದರಿಂದ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿದ್ದೀನಿ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಒಂದೇದಾಗಿ ಸೇರಿಸ್ತಾ ಹೋಗ್ತೀನಿ. ಎಗ್ ಬಿರಿಯಾನಿ ಮಾಡಬೇಕಾದ್ರೆ ಅದರಲ್ಲಿರೋ ಎಗ್ ಕೂಡ ತುಂಬಾ ಟೇಸ್ಟಿಯಾಗಿರಬೇಕು. ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲನೂ ಇಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಎಗ್ಗು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಗ್ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಆದಮೇಲೆ ನಾವು ಇದಕ್ಕೆ ಉಪ್ಪು, ಅರಿಶಿನ, ಖಾರವನ್ನು ಹಾಕಿ ಮತ್ತೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಇದರಿಂದ ಎಗ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಆಗಿದೆ, ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಒಂದು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಕಾದಿದೆ. ಈಗ ಎಲ್ಲ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದನ್ನು 1 ಮಿನಿಟ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಸಾಲ ಪದಾರ್ಥಗಳನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯನ್ನ ಒಂದು 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯ ಕಲರ್ ಲೈಟ್ ರೆಡ್ ಕಲರಾಗಿ ಬರಬೇಕು, ಆವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಆ ಟೈಮಲ್ಲಿ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡು ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮಾಟೋನ ಸೇರಿಸ್ಕೊಂಡು ಟೊಮಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಟೊಮಾಟೊ ಸಾಫ್ಟ್ ಆಗಿದೆ. ಎಲ್ಲ ಮಸಾಲ ಪೌಡರ್ಗಳನ್ನು ಈಗ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ನಾನೀಗ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೊಸರು ಸೇರಿಸ್ಕೊಂಡ ತಕ್ಷಣ ನಮಗೆ ಒಳ್ಳೆ ರೀತಿಯಾದಂಥ ಒಂದು ಗ್ರೇವಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಗ್ರೇವಿ, ಆ ಕಲರು, ಆ ಟೆಕ್ಸ್ಚರು. ಈ ಟೈಮಲ್ಲಂತೂ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಬಿರಿಯಾನಿ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾ ಇರುತ್ತೆ. ನೋಡಿ ಈ ರೀತಿಯಾಗಿ ಬರಬೇಕು ಬಿರಿಯಾನಿ ಗ್ರೇವಿ, ಆವಾಗ ಮಾತ್ರ ನಾವು ಮಾಡೋ ಬಿರಿಯಾನಿ ಸೂಪರಾಗಿರುತ್ತೆ. ಈಗ ನಾನು ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋದು ತುಂಬಾ ಸುಲಭ, ಆದರೆ ಮಾಡೋದಕ್ಕೆ ಬೇಕಾಗಿರುವ ಐಟಮ್ಸ್ ಮಾತ್ರ ಜಾಸ್ತಿ ಅಷ್ಟೇ. ಬಟ್ ಎಲ್ಲರೂ ಬಿರಿಯಾನಿ ಮಾಡೋದೇ ತುಂಬ ಕಷ್ಟ ಅಂತ ಅಂದ್ಕೊಬಿಟ್ಟಿದ್ದಾರೆ. ಈಗ ನಾನು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ನೋಡಿ ನೀವು ಸೇರಿಸ್ಕೊಳ್ಳಿ. ಹಾಗೆ ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀರು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ನೀವು ಟೇಸ್ಟ್ ಕೂಡ ಚೆಕ್ ಮಾಡ್ಕೋಬೋದು. ಉಪ್ಪು ಅಥವಾ ಖಾರ ಕಡಿಮೆ ಇದ್ರೂ ಸೇರಿಸಿ ಮಾಡ್ಕೋಬೋದು. ನೀವು ಇದನ್ನು ಕುಕ್ಕರಲ್ಲೇ ಮಾಡಬೇಕು ಅಂತಲ್ಲ, ಪಾತ್ರೆಯಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ನೀರಿವಾಗ ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡು ಒಂದ್ಸಲ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡ ಮೇಲೆ ನಾವೀಗ ಒಂದೊಂದಾಗಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವ ಎಗ್ಗನ್ನು ಸೇರಿಸ್ತಾ ಹೋಗೋಣ. ಮೊಟ್ಟೆನ ಸೇರಿಸಿದ ಮೇಲೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ಮೊಟ್ಟೆ ಎಲ್ಲನೂ ಕೆಳಗೆ ಹೋಗಿ ಸೇರಿಕೊಳ್ಳುತ್ತೆ. ಕುಕ್ಕರ್ನ ಮುಚ್ಚಿ 2 ವಿಸಿಲ್ಸ್ ಹಾಕ್ಸ್ಕೊಂಡ್ರೆ ನಮಗಿದು ರೆಡಿ ಆಗುತ್ತೆ. ನೀವು ಪಾತ್ರೆಯಲ್ಲೇ ಮಾಡ್ಕೊಳ್ತಿದ್ರೆ ನೀವು 80% ಅನ್ನ ಆಗಿದೆ ಅಂದಾಗ ಬೇಯಿಸಿರೋ ಮೊಟ್ಟೆನ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಬರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮೊಟ್ಟೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಈಗ ನಾವು ಸ್ಪೂನ್ನ ಸಹಾಯದಿಂದ ಒಂದು ಸೈಡಲ್ಲಿ ಮೊಟ್ಟೆನ ಎತ್ಕೊಂಡು ಸೈಡಲ್ಲಿ ಸೇರಿಸ್ಕೊಳ್ಳೋಣ. ಈ ರೀತಿ ಮಾಡದೇ ಇದ್ದರೆ ಬಡಿಸುವಾಗ ಎಗ್ ಕಟ್ಟಾಗಿ ಬಂದುಬಿಡುತ್ತೆ, ಎಲ್ಲಿರುತ್ತೋ ಅಂತ ಗೊತ್ತೇ ಆಗಿರಲ್ಲಲ್ವಾ. ನೋಡಿ ಬಿಸಿ ಬಿಸಿ ಆಗಿರುವ ಎಗ್ ಬಿರಿಯಾನಿ ಅಂತೂ ರೆಡಿಯಾಗೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸಿದ್ದು ನೋಡಿ, ತಿಂದಷ್ಟು ಮತ್ತೆ ಮತ್ತೆ ತಿನ್ನಬೇಕಂತ ಅನ್ನಿಸ್ತಿರುತ್ತೆ. ಎಗ್ ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ, ಮನೆಯವ್ರಿಗೆ ಎಲ್ಲರಿಗಂತೂ ತುಂಬಾ ಇಷ್ಟ ಆಗೋಗುತ್ತೆ. ಸಡನ್ನಾಗಿ ಗೆಸ್ಟ್ ಬಂದಾಗೂ ಈ ರೀತಿಯಾಗಿ ಮಾಡ್ಕೊಳ್ಳಿ, ಈಸಿಯಾಗಿ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ತಿಂದ ಮೇಲೆ ಕೂಡ ನಿಮ್ಮ ಕೈಯಲ್ಲಿ ಫ್ಲೇವರ್ ಹಾಗೇ ಉಳಿದಿರುತ್ತೆ. ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.